ಇನ್ನು ಸ್ಥಳ ಮಹಜರನ್ನ ಮಾಡಬೇಕಾದಂತ ಅಗತ್ಯತೆ ಮಗದೊಂದು ಕಡೆಗೆ ಬರ್ತಾ ಇದೆ. ಏನಂದ್ರೆ ಕರೆಂಟ್ ಶಾಕ್ ವಿಚಾರ ಇದೆಯಲ್ವಾ, ಮೆಗ್ಗಾರ್ ಬಳಸಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರೋ ವಿಚಾರದಲ್ಲಿ ಈಗ ದರ್ಶನ್ ಮನೆಯಲ್ಲಿ ಮತ್ತೊಂದು ಸುತ್ತಿನ ಮಹಜರನ್ನ ಮಾಡಕ್ ಮುಂದಾಗ್ತಾ ಇದೆ. ನಂದೀಶ್, ಪವನ್, ಧನರಾಜ್ ಈ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಪೊಲೀಸರು RR ನಗರದ ದರ್ಶನ್ ನಿವಾಸಕ್ಕೆ ಕರ್ಕೊಂಡು ಹೋಗಿ ಪಂಚನಾಮೆಯನ್ನ ಮಾಡಕ್ ಮುಂದಾಗಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಸ್ಥಳ ಮಹಜರು ನಡೆಯಲಿದೆ. ಅಲ್ಲೇ ಕರೆಂಟ್ ಶಾಕ್ ಕೊಟ್ಟಿದ್ದು ಅಂತ. ಕರೆಂಟ್ ಶಾಕ್ ನೀಡಿದಂಥ ಸ್ಥಳದಲ್ಲಿ ಈಗ ಸ್ಥಳ ಮಹಜರನ್ನ ಮಾಡ್ತಾರೆ. ಕಾರಣ ಇದು ಫಸ್ಟ್ ಟೈಮ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದರ ಜೊತೆಗೆ 3-4 ತಿಂಗಳ ಹಿಂದೆ ಯಾರಿಗೋ ಹಲ್ಲೆ ಮಾಡಿರುವಂಥ ಬ್ಲಡ್ ಅಲ್ಲಿ ಸ್ಯಾಂಪಲ್ಸ್ಗಳು ಕೂಡ ಲಭ್ಯವಾಗಿದೆ. FSL ಟೀಮ್ ಹೋದಾಗ 3-4 ತಿಂಗಳ ಹಿಂದಿನ ಹಳೆಯ ಬ್ಲಡ್ ರಕ್ತದ ಕಲೆಗಳು ಕೂಡ ಅಲ್ಲಿ ಲಭ್ಯವಾಗಿದೆ ಅಂತಿದ್ದಾರೆ. ಇದಕ್ಕೆ ಟ್ಯಾಲಿ ಆಗ್ತಾ ಇಲ್ಲ, ಬೇರೆ ಯಾವುದೋ ಇದೆ. ಹಾಗಿದ್ದಾಗ ಯಾರನ್ನಾದ್ರೂ ಹೊಡೆದಿದ್ರಾ, ಅಲ್ಲಿ ಇನ್ಯಾರಿಗಾದ್ರೂ ರಕ್ತ ಬಂದುವಂಥ ರೀತಿಯಲ್ಲಿ ಯಾರಿಗಾದ್ರೂ ಹೊಡೆದಿದ್ರಾ, ಇವರೇನಾ, ಇವೆಲ್ಲವೂ ಕೂಡ ಚೆಕ್ ಮಾಡ್ತಾರೆ. ಸೊ ಈಗ ಸದ್ಯಕ್ಕಂತೂ ಕರೆಂಟ್ ಶಾಕ್ ವಿಚಾರದಲ್ಲಿ ಆ ಮಟೀರಿಯಲ್ಸ್ ಎಲ್ಲಿದೆ, ಅದನ್ನು ಯಾರು ಬಳಕೆ ಮಾಡ್ತಾ ಇದ್ರು, ಹೇಗೆ ಬಳಕೆ ಮಾಡ್ತಾ ಇದ್ರು, ಅವ್ರ ಮನೆಯಲ್ಲಿ ಏನಾದರೂ ಇದೆಯಾ ಅದು ಮಟೀರಿಯಲ್ಲು ಕರೆಂಟ್ ಶಾಕ್ ಕೊಡೋಕ್ಕೆ, ಅಥವಾ ಈ ಶೆಡ್ಡಲ್ಲೇ ಇಟ್ಟಿದ್ದಾರಾ, ಇವೆಲ್ಲವೂ ಕೂಡ ಸ್ಥಳ ಮಹಜರನ್ನ ಮಾಡ್ತಾರೆ. ಈಗ ಧನರಾಜ್ ಆರೋಪಿ, ಪವನ್ ಆರೋಪಿ, ನಂದೀಶ್ ಈ ಆರೋಪಿ, ಈ ಮೂವರನ್ನ ಕರ್ಕೊಂಡು ಹೋಗಿ ಮತ್ತೆ ಸ್ಥಳಾಂತರವನ್ನು ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಅತಿ ಮುಖ್ಯವಾಗಿ ಕರೆಂಟ್ ಶಾಕ್ ಕೊಡೋಕೆ ಬಳಕೆ ಮಾಡಿದಂಥ ವಸ್ತು ಯಾವುದು ಅನ್ನೋದೇನಾದರೂ ಸಿಕ್ಕಿದೆಯಾ, ಮತ್ತೆ ಅದು ಎಲ್ಲಿದೆ, ಸ್ಥಳ ಮಹಜರನ್ನ ಮಾಡೋ ಕಾರಣ ಏನು? ಈಗ ಮೊನ್ನೆ ಕರ್ಕೊಂಡು ಬಂದಾಗ ಅದು ಯಾವುದು ಕೂಡ ಸಿಕ್ಕಿರ್ಲಿಲ್ವಾ, ಏನು ಪ್ರಕಾಶ್? ಅರುಣ್, ಈಗ 3 ಆರೋಪಿಗಳನ್ನ ದರ್ಶನ್ ಅವರ ನಿವಾಸಕ್ಕೆ ಸ್ಥಳ ಮಹಜರಿಗೆ ಕರೆದುಕೊಂಡು ಬರಲಾಗಿದೆ. ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿರುವಂತಹ ಸಾಧನಗಳ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ 2 ವೀಲರ್ಗಳನ್ನ ಕೂಡ ಓಡಾಡೋದಕ್ಕೆ ಬಳಸ್ಕೊಂಡಿದ್ರು. ಸೊ ಆ ಒಂದು 2 ವೀಲರ್ಗಳು ಯಾವ್ದೆಲ್ಲ 2 ವೀಲರ್ಗಳನ್ನ ಬಳಸ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಮುಂಭಾಗ ಅವರ ನಿವಾಸದ ಮುಂಭಾಗಿರುವಂತಹ 2 2 ವೀಲರ್ಗಳನ್ನ ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಅವುಗಳನ್ನ ಇದೀಗ ಸೀಸ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಪೊಲೀಸರು ಆ ಒಂದು 2 ವೀಲರ್ಗಳನ್ನ ಕೂಡ ಅಲ್ಲಿ ನಿಂತಿರುವಂತಹ ಒಂದು ಟೆಂಪೋ ಏನಿದೆಯಲ್ಲ ಅದಕ್ಕೆ ಹಾಕೊಳ್ಳೋದಕ್ಕೆ, ಅಂದ್ರೆ ವಶಕ್ಕೆ ಪಡೆಯೋದಕ್ಕೆ ಕೂಡ ಮುಂದಾಗಿದ್ದಾರೆ. ಅದರ ಜೊತೆಗೆ ಎಲ್ಲೆಲ್ಲಿ ಓಡಾಟವನ್ನ ನಡೆಸಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ. ಪವನ್, ಧನರಾಜ್ ಮತ್ತೆ ನಂದೀಶ್ ಆ 3 ಆರೋಪಿಗಳನ್ನ ಕೂಡ ಇದೀಗ ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದು ಅವತ್ತು ಏನೆಲ್ಲ ಆಕ್ಟಿವಿಟೀಸ್ ಆಯಿತು, ನಿಮ್ಮ ಜೊತೆ ಯಾರೆಲ್ಲ ಇದ್ರು, ಈ ಯಾವ ರಸ್ತೆಗಳಲ್ಲಿ ಓಡಾಟವನ್ನು ನಡೆಸಿದ್ರು, ಜೊತೆಗೆ ಈಗ ಸೀಸ್ ಮಾಡಲಿಕ್ಕೆ ಬಂದಿರುವಂತಹ 2 ವೀಲರ್ಗಳೇನಿದಾವೆ ಆ ಒಂದು ವೆಹಿಕಲ್ಸ್ಗಳನ್ನು ಎಲ್ಲಿಂದ ಪಿಕ್ ಮಾಡಿದ್ರು, ಹೇಗೆ ತಗೊಂಡ್ರು, ಅದರ ಮಾಲೀಕತ್ವ ಯಾರು ಅನ್ನುವಂಥ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈಗ ಆ ಒಂದು 2 ವೀಲರ್ಗಳನ್ನು ಸೀಸ್ ಮಾಡಿ ಈಗ ಟೆಂಪೋಗೆ ಹಾಕುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಅದರ ಜೊತೆಗೆ ಎಲೆಕ್ಟ್ರಿಕಲ್ ಸಾಧನಗಳನ್ನು ಬಳಸ್ಕೊಂಡು ಕರೆಂಟ್ ಶಾಕ್ ಕೊಟ್ಟಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಸಾಧನೆಗಳು ಎಲ್ಲಿದ್ದಾವೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಸೊ ಆರೋಪಿಗಳನ್ನ ಸ್ಥಳ ಮಹಜರು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ನಂದೀಶ್, ಪವನ್ ಜೊತೆಗೆ ಧನರಾಜು ಕೂಡ ಆ ಒಂದು ಭಾಗದಲ್ಲಿದ್ದಾರೆ. ಆ ರಸ್ತೆ ದರ್ಶನ್ ನಿವಾಸದ ಮುಂಭಾಗದ ರಸ್ತೆಯ ಪಕ್ಕದಲ್ಲಿ ಕಂಪ್ಲೀಟ್ ಆ ಒಂದು ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಸಾರ್ವಜನಿಕರಿಗೂ ಕೂಡ ಓಡಾಟವನ್ನು ನಡೆಸದಂತೆ ಮತ್ತಷ್ಟು ಅದೇ ನಿವಾಸದ ಮುಂಭಾಗದಲ್ಲೇ ನಿಲ್ಲಿಸ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನೇ ಏನು ಫೋಕಸ್ ಮಾಡಿ ಅದರ ಮೂಲಕವಾಗಿ ಎಲ್ಲಿ ಇಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.